ಪ್ರಿಯ ನಿರೀಕ್ಷಕರ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಏನದು ಹೊಸ ಕತೆ? ಅದು ಬೀರ್ಬಲ್ ಚಾನಲ್ನಲ್ಲಿ ಇಷ್ಟು ದಿನ ರಾಷ್ಟ್ರೀಯ ವಿಚಾರಗಳು, ಪೊಲಿಟಿಕಲ್ ಡೆವಲಪ್ಮೆಂಟ್ಗಳನ್ನು ಕೊಡ್ತಾ ಇದ್ದಂಥವರು ಇವತ್ತೇನು ಬಿಗ್ ಬಾಸ್ನ ಅಶ್ವಿನಿ ಗೌಡ ಅವರ ವಿಷಯ ಅಂತ ಕನ್ಫ್ಯೂಸ್ ಆದ್ರ. ಮುಂದೆ ನಿಮಗೆಲ್ಲವೂ ಅರ್ಥ ಆಗುತ್ತೆ. ಅಶ್ವಿನಿ ಗೌಡ ಅವರು ಸಿದ್ದರಾಮಯ್ಯ ಅವರ ಸರ್ಕಾರದ ವಿರುದ್ಧ ಯಾಕೆ ಹೋರಾಡ್ತಾರೆ ಅನ್ನೋದು ಕೂಡ ಖಂಡಿತ ಹೇಳ್ತೀವಿ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಬಿಗ್ ಬಾಸ್ ಸೀಸನ್ 12 ಏನೋ ಮುಗ್ದೇ ಹೋಯಿತು. ಆದರೆ ಆ ಹ್ಯಾಂಗ್ ಓವರ್ನಿಂದ ಮಾತ್ರ ಜನ ಇನ್ನೂ ಹೊರಗೆ ಬಂದಿಲ್ಲ. ಇನ್ನೊಂದು ಮಜಾ ಏನಂದರೆ, ಅಶ್ವಿನಿ ಗೌಡ ಅವರು ಈಗ ಒಂದು ದೊಡ್ಡ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಗಿಲ್ಲಿಗಿಂತ ಓಟ್ ಜಾಸ್ತಿ ಅವರಿಗೆ ಸಿಕ್ಕಿದ್ದಂತೆ, ಅವರಿಗೆ ಮೋಸ ಆಗಿದೆಯಂತೆ. ಇದೊಂಥರ ರಾಹುಲ್ ಗಾಂಧಿ ಅವರ ಓಟ್ ಚೋರಿ ಆರೋಪ ಆದಂಗೆ ಆಯ್ತು ನೋಡಿ. ಹೋಗಲಿ ಬಿಟ್ಟಾಕಿ, ಗಿಲ್ಲಿ ಅವರದ್ದು ಅಶ್ವಿನಿ ಗೌಡ ಅವರದ್ದು ಏನು ವಿಷಯವೋ ಅದು ನಮಗೆ ಬೇಡ. ಆದರೆ ಅಶ್ವಿನಿ ಗೌಡ ಅವರಿಗೆ ನಮ್ಮ ನೇರ ಪ್ರಶ್ನೆ ಇರೋದು ಒಂದೇ: ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿರುವಂತಹ ನೀವು CM ಸಿದ್ದರಾಮಯ್ಯ ಅವರ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿತೀರಾ ಅನ್ನೋದು. ಯಾಕೆ ಈ ಪ್ರಶ್ನೆಯನ್ನು ಅಶ್ವಿನಿ ಗೌಡ ಅವ್ರಿಗೇನೆ ಕೇಳಿದೆ? ಯಾಕೆ ಗಿಲ್ಲಿ ನಟ ಅವರಿಗಾಗಲಿ ಮತ್ತೊಬ್ಬರಿಗಾಗಿ ಕೇಳಲಿಲ್ಲ? ಕಾರಣ ಇದೆ ವೀಕ್ಷಕರೇ. ಅಶ್ವಿನಿ ಗೌಡ ಅವರು ಯಾರು? ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿದ್ರು, ಕನ್ನಡ ಪರ ಹೋರಾಟಗಾರ್ತಿಯಾಗಿ ನಂತರ ಹೋರಾಟಗಾರ್ತಿಯಾದವರು. ಅಶ್ವಿನಿ ಗೌಡ ಅಂದರೆ ಛಲಗಾರ್ತಿ. ಅಶ್ವಿನಿ ಗೌಡ ಅಂದರೆ ಸವಾಲಿಗೂ ಸೈ, ಫೈರ್ ಬ್ರ್ಯಾಂಡ್, ಕಿಚ್ಚು, ಖಡಕ್. ಇಂತಹ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿರುವಾಗ ರಾಜ್ಯದಲ್ಲಿ ನಡೆಯಬಾರ್ದೆಲ್ಲ ನಡೆದಿದೆ. ಹಿಂಗಿರಬೇಕಾದ್ರೆ ಹಠವಾದಿ ಅಶ್ವಿನಿ ಗೌಡ ಅವರು ಸುಮ್ಮನೆ ಕೂತ್ಕೊಳ್ತಾರ? ಅಶ್ವಿನಿ ಗೌಡ ಅವರೇ, ಬಿಗ್ ಬಾಸ್ ಕತೆ ಇಲ್ಲಿಗೆ ಬಿಟ್ಬಿಡಿ, ಅದೆಲ್ಲ ಮುಗಿದು ಹೋಯ್ತು. ಈಗ ನಿಮ್ಮ ಹೋರಾಟ ಗಿಲ್ಲಿ ವಿರುದ್ಧ ಅಲ್ಲ, ಬದಲಾಗಿ ಸಿದ್ದರಾಮಯ್ಯ ಅವರ ಸರ್ಕಾರದ ವಿರುದ್ಧ. ಯಾಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೇ ಕಾರಣ, ಅಕ್ರಮ ವಲಸಿಗರಿಗೆ ಆಶ್ರಯ ಕೊಟ್ಟಿದ್ದು. ಕನ್ನಡ ಪರ ಹೋರಾಟಗಾರರಾಗಿ ಅಶ್ವಿನಿ ಗೌಡ ಅವರು ಮೊದಲು ಮಾಡಬೇಕಾದ ಕೆಲಸ ಇದು. ಬಿಗ್ ಬಾಸ್ ಮನೆಯಲ್ಲಿ ಛಲಗಾತಿ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿರುವಾಗ ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ವಲಸಿಗರಿಗಾಗಿ ಮನೆ ಕಟ್ಕೊಡ್ತಾ ಇದ್ದಾರೆ. ಇದರ ವಿರುದ್ಧ ಅಶ್ವಿನಿ ಗೌಡ ಅವರು ಒಂದು ಉಗ್ರ ಹೋರಾಟ ಮಾಡಲೇಬೇಕು. ಕನ್ನಡ ನಾಡಿನಲ್ಲಿ ಕನ್ನಡಿಗರಿಗೆ ಇಲ್ಲದಂತಹ ಈ ಸ್ಪೆಷಲ್ ಗ್ಯಾರಂಟಿ ಅಕ್ರಮ ವಲಸಿಗರಿಗೆ ಮಾತ್ರ ಯಾಕೆ? ಇದುವರೆಗೂ ಕೂಡ ಯಾವ ಕನ್ನಡ ಸಂಘಟನೆಗಳು ಇದರ ಬಗ್ಗೆ ಧ್ವನಿ ಎತ್ತಲೇ ಇಲ್ಲ. ಅಟ್ಲೀಸ್ಟ್ ಅಶ್ವಿನಿ ಗೌಡ ಅವರೇ, ನೀವಾದರೂ ಇದರ ವಿರುದ್ಧ ಧ್ವನಿ ಎತ್ತಲೇಬೇಕು. ನಮಗೆ ಗೊತ್ತು, ಇದಕ್ಕಾಗಿ ಯಾರ ಬೆಂಬಲವೂ ಬೇಡ ನಿಮಗೆ ಅಂತ. ಇಷ್ಟಾದರೂ ನೀವು ಫೈರ್ ಬ್ರ್ಯಾಂಡ್ ಅಲ್ವೇ? ಇನ್ನು ಎರಡನೇದು, ರಾಜ್ಯದಲ್ಲಿ ನೆಲೆಸಿರುವಂತಹ ಅಕ್ರಮ ವಲಸಿಗರು. ಆಲ್ರೆಡಿ ಈ ಕೆಲಸವನ್ನು ಪುನೀತ್ ಕೆರೆಹಳ್ಳಿ ಅವರು ಶುರು ಮಾಡಿಕೊಂಡಿದ್ರು. पैसा कितना लिया? चालू में आया था 450 रुपया ठीक टिकट है, मैं भी इंसान हूँ, आप भी इंसान है. आपका नाम क्या है? हसन से हसन हसन शेख. हसन शेख बांग्ला से भारत को आ गए ना? ट्रेन पे आया, फ्लाइट पे आया? 3 का ट्रेन पे आया. कितना पैसा दिया? 450 रिजर्वेशन काटेगा तो 2000 2500. भारत में आईडी कार्ड बनाया क्या? कुछ भी? भारत में आईडी कार्ड है मेरा, कैसा, कौन सा आईडी कार्ड है? वो जो मेरा ममता बनर्जी है ना, हाँ. कलकत्ता का, हाँ, उसका है. उसका आईडी कार्ड है. ठीक है. कितना साल हुआ उधर आके, कलकत्ता आके? बोल मेरा मामा पापी का पूरा उधर कलकत्ता ठीक है. पूरा आईडी कार्ड है. आईडी कार्ड बांग्ला से ट्रेन पे आया. ट्रेन पे. ठीक है. ನೋಡಿ, ಇದು ಕಿತ್ನಾ ಯಾವ ತರ ಆಗಿದೆ ಅಂತ ಅಂದ್ರೆ, ಬಾಂಗ್ಲಾದಿಂದ ಕಲ್ಕತ್ತಾಗ ಬರ್ತಾರೆ, ಕಲ್ಕತ್ತಾದಲ್ಲಿ ಐಡಿ ಕಾರ್ಡ್ ಮಾಡ್ತಾರೆ. ಅವರೇ ಹೇಳ್ತಾ ಇದಾರೆ ಮಮತಾ ಬ್ಯಾನರ್ಜಿ ಕಾ ಐಡಿ ಕಾರ್ಡ್ ಟೀಕೆ. ಇಲ್ಲಿಗೆ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬನ್ನಿ, ನಾವು ಇನ್ನೂ ತೋರಿಸ್ತೀನಿ. ಬಾಂಗ್ಲಾದೇಶದಿಂದ ಭಾರತಕ್ಕೆ ಅಕ್ರಮವಾಗಿ ಬಂದು ರಾಜ್ಯದಲ್ಲಿ ಸಾಕಷ್ಟು ಮಂದಿ ವಾಸವಾಗಿದ್ದಾರೆ. ಅವರಿಗೆ ಇಲ್ಲಿನ ಆಧಾರ್ ಕಾರ್ಡು, ವೋಟರ್ ID, ಬ್ಯಾಂಕ್ ಅಕೌಂಟು ಜೊತೆಗೆ ಲೋನ್ ಕೂಡ ಸಿಗ್ತಿದೆ. ಅಷ್ಟೇ ಯಾಕೆ, ಸರ್ಕಾರದ ಯೋಜನೆಗಳು ಕೂಡ ಇವರಿಗೆ ದಕ್ತಾ ಇದೆ. ಇಂಥವರನ್ನು ಹುಡುಕುವಂತಹ ಕೆಲಸವನ್ನು ಪುನೀತ್ ಕೆರೆಹಳ್ಳಿ ಅವರು ಮಾಡಿದ್ರು. ಆದರೆ ಏನು ಮಾಡೋದು, ಅವರು ನಿಮ್ಮಷ್ಟು ದೊಡ್ಡ ಹೋರಾಟಗಾರರಲ್ಲ.
ನಿಮಗಿರುವಷ್ಟು ಜನ ಬೆಂಬಲವೂ ಕೂಡ ಅವರಿಗಿಲ್ಲ. ಸರ್ಕಾರ ಅವರನ್ನು ಅರೆಸ್ಟ್ ಮಾಡಿಬಿಡುತ್ತೆ. ಆದರೆ ಅವರ ಪರವಾಗಿ ಇದುವರೆಗೂ ಕೂಡ ಯಾವ ಸಂಘಟನೆಗಳು ಜೊತೆಯಾಗಿ ನಿಂತ್ಕೊಂಡಿಲ್ಲ. ಆದರೆ ನಿಮ್ಮ ಮೇಲೆ ನಂಬಿಕೆ ಇದೆ ಅಶ್ವಿನಿ ಗೌಡ ಅವರೇ. ಖಂಡಿತ ಅಶ್ವಿನಿ ಗೌಡ ಅವರು ಕನ್ನಡದ ವಿಚಾರ ಬಂದಾಗ ಕೆಚ್ಚೆದೆಯ ಹೋರಾಟಗಾರ್ತಿ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ನಾವೆಲ್ಲ ಕೇಳಿದ್ದೀವಿ. ಒಂದು ವೇಳೆ ನೀವಿಂತಹ ಕೆಲಸವನ್ನು ಶುರು ಮಾಡಿಕೊಂಡ್ರೆ ರಾಜ್ಯದಲ್ಲಿ ಒಂದಷ್ಟು ಅಕ್ರಮ ವಲಸಿಗರು ಕಡಿಮೆ ಆಗಬಹುದು, ಕರ್ನಾಟಕ ಕ್ಲೀನ್ ಆಗಬಹುದು ನೋಡಿ. ಇನ್ನು ಮೂರನೆಯದು, ಮಲಯಾಳಂ ಭಾಷೆಯನ್ನು ಒತ್ತಾಯವಾಗಿ ಹೇರ್ತಾ ಇರೋದು. ನೋಡಿ, ನಮ್ಮ ಸರ್ಕಾರ ನೋಡಿದ್ರೆ ಕೇರಳ CM ಹೇಳಿದ್ರು ಅಂತ ಅಕ್ರಮ ವಲಸಿಗರಿಗೆ ಮನೆ ಕಟ್ಟಿಸ್ಕೊಡುತ್ತೆ. ಕೇರಳದ ರೈತ ಆನೆ ತುಳಿತದಿಂದ ಸಾವಿಗೀಡಾದರೆ ಪರಿಹಾರವನ್ನು ಕೊಡ್ತಾರೆ. ನಮ್ಮ ಕನ್ನಡದ ರೈತರಿಗೆ ಹೊಟ್ಟೆಗೆ ಹಿಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಕೇರಳದವ್ರು ಚೆನ್ನಾಗಿರಲಿ ಅಂದವರು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಆದರೆ ಇವತ್ತು ಕಾಸರಗೋಡಿನ ಸರ್ಕಾರಿ ಶಾಲೆಗಳಲ್ಲಿ ಬಲವಂತವಾಗಿ ಮಲಯಾಳಂ ಭಾಷೆಯನ್ನು ಕಡ್ಡಾಯ ಮಾಡ್ತಾ ಇದ್ದಾರೆ. ಇದರಿಂದ ಕನ್ನಡ ಮಾತಾಡುವಂತಹ ಮಕ್ಕಳಿಗೆ ತುಂಬ ಕಷ್ಟ ಆಗ್ತಿದೆ. ಆದರೆ ಸರ್ಕಾರದಿಂದ ಇದಕ್ಕೆ ಯಾವ ಪರಿಹಾರವೂ ಬಂದಿಲ್ಲ. 2 ದಿನ ಸೋಷಿಯಲ್ ಮೀಡಿಯಾದಲ್ಲಿ ವಿಷಯ ಹರಿದಾಡ್ತು. ಅದಾದಮೇಲೆ ಏನಾಯಿತು ಅನ್ನೋದೇ ಗೊತ್ತಾಗಿಲ್ಲ. ಪಾಪ ಕನ್ನಡ ಪರ ಹೋರಾಟ ಮಾಡೋರಿಗೂ ಇದು ಗೊತ್ತಾಗಲೇ ಇಲ್ಲ ಅಂತ ಕಾಣಿಸುತ್ತೆ. ನೀವು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಇದೆಲ್ಲ ನಡೆದಿದ್ರಿಂದ ನಿಮ್ಮ ಗಮನಕ್ಕೂ ಇದು ಬಂದಿರಲಿಲ್ಲ ಅಂದ್ಕೊಳ್ತೀನಿ. ಹೀಗಾಗಿ ಈ ವಿಡಿಯೋ ನೋಡಿದ್ರೆ ನಿಮಗೆ ವಿಷಯ ತಲುಪಬಹುದೇನೋ. ಇನ್ನು 4ನೆಯದು, ಗೃಹಲಕ್ಷ್ಮಿ ಹಣ. ಅಶ್ವಿನಿ ಗೌಡ ಅವರೇ, ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದರೆ ಸ್ಟ್ಯಾಂಡ್ ತೆಗೆದುಕೊಳ್ಳುವಂತಹ ಗಟ್ಟಿಗಿತ್ತಿ ನೀವು. ಆದರೆ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಅಂತ ಗ್ಯಾರಂಟಿ ಕೊಟ್ಟು ಅದರ ದುಡ್ಡನ್ನು ಸರಿಯಾಗಿ ಹಾಕದೆ ಕೋಟ್ಯಾಂತರ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಮೋಸ ಆಗಿದೆ ಇವತ್ತು. ಅವ್ರಿಗೆ ತಲುಪಿಸುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಪದೇ ಪದೇ ಫೆಬ್ರವರಿ ಮಾರ್ಚನ್ನು ಕೇಳಿದಾಗ ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದ್ದೀವಿ ಅನ್ನೋದು ಒಂದಿತ್ತು. ಆದರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚು ಇನ್ನೂ ಹಾಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂಥ ಮಾಹಿತಿ ನನಗೆ ಬಂತು. ಆದರೆ ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳದ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯಿತು. ಅದನ್ನು ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ದರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ನೀವು ಬಿಗ್ ಬಾಸ್ ಮನೆಯಲ್ಲಿರುವಾಗ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಇಷ್ಟೆಲ್ಲ ಅನ್ಯಾಯ ಆಗಿರುವಾಗ ಮಹಿಳೆಯರ ಪರ ಸ್ಟ್ಯಾಂಡ್ ತೆಗೆದುಕೊಳ್ಳೋ ಅಶ್ವಿನಿ ಗೌಡ ಅವರೇ, ಯಾಕಿದರ ಬಗ್ಗೆ ನೀವೊಂದು ಅಭಿಯಾನ ಅಥವಾ ಹೋರಾಟವನ್ನು ಮಾಡಬಾರದು? ಇನ್ನೂ ತುಂಬ ವಿಷಯಗಳಿದೆ. ನಮಗೆ ಗೊತ್ತು ನೀವು ಛಲಗಾರ್ತಿ ಅಂತ. ಆದರೆ ಎಲ್ಲದನ್ನು ನಿಮ್ಮೊಬ್ಬರ ಹೆಗಲ ಮೇಲೆ ಹೊರಿಸೋದಕ್ಕೆ ನಮಗೂ ಇಷ್ಟ ಇಲ್ಲ. ಖಂಡಿತ ನಿಮ್ಮ ಮೇಲೆ ನಂಬಿಕೆ ಇದೆ. ಅಶ್ವಿನಿ ಗೌಡ ಅವರು ಸದ್ಯದಲ್ಲೇ ಒಬ್ಬ ಹೋರಾಟಗಾತಿಯಾಗಿ ಸಮಸ್ಯೆಯಲ್ಲಿ ಒಂದರ ಬಗ್ಗೆ ಆದರೂ ಧ್ವನಿ ಎತ್ತೇ ಎತ್ತಾರೆ ಅಂತ. ಬೇಕಾದರೆ ನೋಡ್ತಾ ಇರಿ. ವೀಕ್ಷಕರ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.